ಎಲ್ರಿಗೂ ನಮಸ್ಕಾರ. ಅಲ್ಲ, ಆ್ಯಕ್ಚುಲಿ ಇದು ಆಡಿಯೋ ಲಾಂಚ್ ಅಲ್ಲ, ಸಾಂಗ್ಗೆ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ನಾವು ನಮ್ಮ ಪಾತ್ರದ ಬಗ್ಗೆ ಟ್ರೈಲರು ಟೀಸರು ಆ ಟೈಮಲ್ಲಿ ಮಾತಾಡ್ಕೋಬೋದಿತ್ತೇನೋ ಅವರು ಅಲ್ವೇನೋ? ಕರೆಕ್ಟ್ ಸರ್. ಓಕೆ ಸರ್, ಇವಾಗ ನೀವು ವೇದಿಕೆ ಮೇಲೆ ಬಂದಿದ್ದೀರಾ. ಈ ಹಾಡು, ಈ ಪೋಸ್ಟರ್ ಎಲ್ಲ ನೋಡ್ತಾ ಇದ್ವಿ ಅಲ್ಲ ಸರ್, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರೋ ಅದೇ ತರ ನಮ್ಮ ಅರವಿಂದ್ ಸರ್ ಕೂಡ ಅಷ್ಟೇ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಆ ಎಲ್ಲ ಬ್ಯೂಟಿ ಎಲ್ಲ ಪ್ರತಿ ಹಂತದಲ್ಲಿ ಕಾಣಿಸ್ತಿದೆ. ಜಾಸ್ತಿ ಆಯ್ತು. ಹೀರೋನೇ, ನಾವು ವಿಲನ್ನು. ಸ್ಮಾರ್ಟ್ ವಿಲನ್ ತುಂಬಾ ಕಮ್ಮಿ ಈಗೆಲ್ಲ ಸ್ವಲ್ಪ ರಗಡ್ ಆಗಿರ್ಬೇಕು. ಅದಕ್ಕೆ ನಮ್ಗೆಲ್ಲ ರೋಲ್ ಕಮ್ಮಿ ಆಗಿದೆ ಈಗೆಲ್ಲ ಸ್ವಲ್ಪ ಹೆಂಗೆಂಗೋ ಇರಬೇಕು, ಜುಟ್ಟು ಜಾಸ್ತಿ ಬಿಟ್ಟಿರ್ಬೇಕು. ಮೊದಲೆಲ್ಲ ಇತ್ತು ಸ್ಮಾರ್ಟ್ ವಿಲನ್ಸ್, ಈಗೆಲ್ಲ ಹಂಗಲ್ಲ. ಇದು ಡೇಸ್ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಏನೋ ನೀ ಹೇಳ್ತಿದ್ಯಲ್ಲ ಜೆನ್ ಜಿ, ಅದಲ್ಲ ನಾವು, ಜೆನ್ ಎ ನಾವು. ಎನಿವೆ, ಖುಷಿಯಾಗಿದೆ. ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಆಮೇಲೆ ಬಹುಶಃ ನಾನು ನನ್ನ ಗೆಳೆಯ ಹರೀಶನ್ ಬಗ್ಗೆ ಹೇಳಬೇಕು. ಹರೀಶ ಈ ಫೀಲ್ಡಿಗೆ ಬಂದಿದ್ದು ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಆಗಿ ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ರಂಜಿಸ್ಕೊಂಡು ಇದ್ದಂಥ ಸಮಯ. ನನಗೊಂದು 15-20 ವರ್ಷದ ಗೆಳೆಯ. ಸೊ ಒಂದ್ಸಲ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ ಏನೇನೋ. ಅವಾಗ A2 ಅಂತ ಒಂದು A1 ಅಂತ ಒಂದು ಸಿನಿಮಾ ಮಾಡೋಣ ಅಂತ. ಹೀರೋ ಯಾರು? ಉಪೇಂದ್ರ. ಡೈರೆಕ್ಟ್ರ್ ಯಾರು? ಹರೀಶು. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಪೋಸ್ಟರ್ ಎಲ್ಲ ಮಾಡಿ ಎಲ್ಲನೂ ಮಾಡಿಬಿಟ್ವಿ. ಆದರೆ ನಮ್ಗೆ ಬೇಕಾಗಿದ್ದು ಪ್ರೊಡ್ಯೂಸರು ಸಿಗಲಿಲ್ಲ. ಆವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ. ಪ್ರೊಡ್ಯೂಸರ್ ಸಿಗ್ತಿದ್ರೇನೋ ಬಹುಶಃ ನಾವು ಪ್ರಯತ್ನ ಜಾಸ್ತಿ ಮಾಡಲಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅಲ್ಲಿಂದ ಹರೀಶನ್ ಪ್ರಯಾಣ ಮುಂದುವರಿಯುತ್ತೆ. ಸ್ಯಾಟಲೈಟ್ಸು ಅದು ಇದು ಎಲ್ಲ ತುಂಬ ಮಾಡಿಕೊಡುವಂಥ ವ್ಯಕ್ತಿ. ಅದೇನು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಹೇಳ್ತಾನೆ, ಇಲ್ಲ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ನನಗೆ ಶಾಕು. ಯಾಕೆ ಅಂತಂದರೆ ನಾವು ಬೆಳ್ಳಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಅನುಭವಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಯಾವಾಗಲೂ ಜಾಸ್ತಿ ಆಗುತ್ತೆ. ನಾವು ಏನೇ ಬುದ್ಧಿವಂತಿಕೆ ಮಾಡಿದರೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಅದು 50-70% ಜಾಸ್ತಿ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನನಗೊಂದು ಸ್ವಲ್ಪ ಹೆದರಿಕೆ ಇತ್ತು. ಅವ್ನಿಗೆ ಹೇಳಿದೆ ನಾನು, ತುಂಬ ಎಚ್ಚರಿಕೆಯಿಂದ ಇಡಬೇಕು ಕಾಲನ್ನ ಅಂತ. ಬಟ್ ಹಿ ವಾಸ್ ಪ್ರಿಪೇರ್ಡ್. ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ದೇಶಕ ಶಿವ ತೇಜಸ್ಸು, ಎಕ್ಸ್ಪೀರಿಯನ್ಸ್ಡು. ನನಗೆ ಬ್ರಹ್ಮ ಸಿನಿಮಾದಲ್ಲಿ ನನ್ನ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನಮಗೊಂದು ಅನುಭವ ಇತ್ತು. ಆಮೇಲೆ ಜೊತೆಗೆ ಸುಜ್ಞಾನ್ ಮೂರ್ತಿ, ವೆರಿ ಗುಡ್ ಕ್ಯಾಮ್ರಾಮನ್ನು. ಇನ್ನು ಈ ಜೋಡಿ ಹೇಳೋಂಗೆ ಇಲ್ಲ, ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಒನ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಈಗ ಇಷ್ಟು ಸಾಕು. ತಗೊಳ್ಳೋ, ನೀವು ಮಾತಾಡು. ಸಾಂಗ್ ಕೇಳೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿರೋ ಸಾಂಗು. ನಮಗೆ ಫಸ್ಟು ಶಾರ್ಟ್ ಫಿಲಮ್ ಅಮೃತಾಂಜನ್ ಮಾಡಿದಾಗ ಅಜಯ್ ರಾವ್ ಸರ್ ನಮ್ಗೆ ಬೈಟ್ಸ್ ಕೊಟ್ಟು ಕರೆದು ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದರು. ಸೊ ಆಮೇಲೆ ನಕುಲ್ ಸರ್ ಅವ್ರ ಸಾಂಗ್ಸ್ಗಳಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ಆ ಸಾಂಗ್ ಅದ್ಭುತವಾಗೇ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಾನು ಆಲ್ರೆಡಿ ಸಾಂಗ್ ನೋಡಿದ್ದೀನಿ. ಅಜಯ್ ರಾವ್ ಸರ್ ಮತ್ತು ಬೃಂದಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗೇ ಆಗುತ್ತೆ ಇದು. ಎಲ್ಲ ರೀಲ್ಸ್ಗಳಲ್ಲೂ ಆ ಸ್ಟೆಪ್ ಮಾತ್ರ ಓಡಾಡ್ತಾನೆ ಇರುತ್ತೆ. ನಾವು ಯಾರಾದರೂ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಸ್ಟೆಪ್ ಹಾಕಕ್ಕೆ. ನಿಮ್ಮಷ್ಟು ಚೆನ್ನಾಗಂತೂ ಬರಲ್ಲ ಸರ್, ಬಟ್ ಟ್ರೈ ಮಾಡ್ತೀವಿ. ಯಾರಾದ್ರೂ ಜೊತೆ ಪಾರ್ಟ್ನರ್ ಸಿಕ್ಕಿದ್ರೆ ಅಂತ ಚೆನ್ನಾಗಿ ಸ್ಟೆಪ್ ಮಾಡಲ್ಲ ಅನ್ನೋದಕ್ಕಿಂತ ಯಾರು ಸಿಕ್ಕಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ ಅನ್ನೋ ಟೈಟಲ್ ಇಟ್ಕೊಂಡು ಪಾರ್ಟ್ನರ್ ಇಲ್ದೇನೆ ಒಬ್ಬನೇ ಡ್ಯಾನ್ಸ್ ಮಾಡಿದ್ರೆ ಯಾರು ನೋಡ್ತಾರೆ? ಆ ಥರ ಪಾರ್ಟ್ನರ್. ಯಾವ ತರ ಪಾರ್ಟ್ನರ್ ಬೇಕು ಸರ್? ಆ ತರ ಪಾರ್ಟ್ನರ್ ಬೇಡ. ಅಜಯ್ ರಾವ್ ಸರ್ಗೆ ಒಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ, ಆ ತರ. ಬೃಂದಾ ನೀವು ಮಾಡ್ತೀರಾ ಮೇಡಮ್? ಅಕ್ಕ ನೀವು ಮಾಡ್ತೀರಾ? ಇದು ಲಾಂಚ್ ಆಗ್ಲಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸುದೀರ್ಘವಾಗಿ. ಸಾಂಗ್ ಇವಾಗ ರಿಲೀಸ್ ಮಾಡ್ತಾರೆ ನೋಡಿ, ಅದ್ಭುತವಾಗಿದೆ. ಮಾಡ್ಬಿಡೋಣ. ಅಲ್ಲ ಡ್ಯಾನ್ಸ್ ಮಾಡಕ್ಕೆ. ಎಸ್, ಎಲ್ರು ಜೊತೆಗೆ ಡ್ಯಾನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಹಾಡ್ ಹೆಂಗಿದೆ ಕೇಳೋಣ, ನೋಡೋಣ. ಥ್ಯಾಂಕ್ ಯು ಇಬ್ರು ಪ್ರೀತಿಯಿಂದ. ಥ್ಯಾಂಕ್ ಯು ವೆರಿ ಮಚ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ಎಲ್ಲ ಒಂದೇ ಊರು ಸೇರ್ಕೊಂಡ್ಬಿಟ್ಟಿದ್ದೀವಿ.
ಕೆ ಆರ್ ಪೇಟೆ ಅವರು ಎಲ್ಲ ನಮ್ಮ ನಾಗಾರ್ಜುನ್ ಅವರು, ಅರವಿಂದ್ ಸರ್, ನಾವು ಶಿವತೇಜ ಸರ್ ಎಲ್ಲ ಒಂದೇ ಊರಿಂದ ಬಂದಿದ್ವಿ. ಸೊ ಖುಷಿ ಆಗುತ್ತೆ ವರ್ಕ್ ಮಾಡಿದ್ಕೆ. ಇದಕ್ಕಿಂತ ಜಾಸ್ತಿ ನಾವು ಟ್ರೈಲರ್ ರಿಲೀಸ್ ಆದಾಗ ಹೇಳೋಣ ಅಲ್ಲ ಸರ್. ಥ್ಯಾಂಕ್ ಯು. So sweet, so sweet.